ಮದುವೆ ಆಗಿದೆಯಲ್ಲ, ಏನಾದ್ರು ಸಿಹಿ ಸುದ್ದಿದ್ಯಾ ಅಂತ ಕೇಳ್ತಾನೆ ಇರ್ತಾರೆ. ಇವ್ನು ಮುತ್ತು ಕೊಡೋಕ್ಕೆ ಹೋಗ್ತವನೆ. ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಸುತ್ತಿದ್ದಾರೆ. ಏನು ಸುಳ್ಳು? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಿರಣ್ ಎಸ್ ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾರ್ಯಾರಿದ್ದಾರೆ ಅಂತ. ಅರ್ಪಿತಕ್ಕೆ, ಪೂಜತ್ಗೆ ಆಟೋದಲ್ಲಿ ಹೋಗ್ತಿದ್ದೀವಿ. ಸ್ವಲ್ಪ ಶೇಕ್ ಆಗ್ತಿದೆ. ಆಮೇಲೆ ನಮ್ಮಮ್ಮ ಮಿಂಚು ಆ್ಯಂಡ್ ಮನ್ನಿ, ಹಾಯ್ ಮೇಡಮ್ ಮನ್ವಿತ್ತು ಮುಂದೆ ಕೂತಿದ್ದೇನೆ. ಸೊ ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನು ತಗೊಳ್ತಾರೆ ಇವರೆಲ್ಲ ನೋಡೋಣ ಬನ್ನಿ ಗೈಸ್. ಏನೇನು ತಗೊಳ್ತಾರೆ ಎಲ್ಲ ತೋರ್ಸೋಕ್ಕಾಗಲ್ಲ, ಅಂಥದ್ದು ಆತಾರಂತೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಶಾಪಿಂಗ್ ಖರ್ಚು ಇವತ್ತು, ಅದಕ್ಕೆ ನಾವು ಫುಲ್ ಆಯ್ತು ಗೈಸ್. ಕೊಡ್ಸಲ್ಲ, ಏನು ಬಾರಿ ತಗೋತಾರೆ ಅವ್ರು. ತಗೊಳಕ್ ನಂಗೆ ಗೊತ್ತಿಲ್ಲ ಏನು ಅಂತ, ಅದನ್ನ ಕೊಡಿಸ್ತೀನಿ. ಅವ್ರು ಏನು ತಗೊಳಕ್ ಬಂದಿರೋ ಅದನ್ನೇ ತಗೋಬೇಕಷ್ಟೇ. ಬಟ್ಟೆ ಅಂಗಡಿ ಶಾಪಿಂಗ್ ನೀವು ಕೊಡಿಸ್ತೀರ ಅಂದ್ರೆ ಜಾಸ್ತಿನ ತಗೊಳ್ಳೋಣ. ನೋಡಿದ್ರ ಮಿಂಚುನ ಗೈಸ್ ಹೆಂಗೆ? ಪಂಚು ಮಿಂಚು ಗೈಸ್. ನೋಡಿ ಇಲ್ಲಿ ನಮ್ಮೂರು ಇವಾಗ ಹೆಂಗಾಗ್ಬಿಟ್ಟಿದೆ, ಹಳ್ಳಿ ಹೋಗಿ ಸಿಟಿ ಆಗ್ಬಿಟ್ಟಿದೆ ಇವಾಗ. ಇಲ್ಲಿ ಫುಲ್ ಟ್ರಾಫಿಕ್ ಆಗಿತ್ತು, ಹಂಗಾಗ್ಬಿಟ್ಟು ಇಲ್ಲೇ ಇಳ್ಕೊಂಡ್ವಿ. ಸೊ ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ ಇಲ್ಲಿ ಇಳಿತಾ ಇದ್ದಾರೆ. ಸೊ ನಾನು ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಯಕ್ಕೆ ಕೊಡಬೇಕಾಗಿತ್ತು. ನಂದೊಂದಷ್ಟು ಬಟ್ಟೆಗಳು ಪೆಂಡಿಂಗ್ ಇತ್ತು. ನನಗೆ ಬೆಂಗಳೂರೆಲ್ಲ ಇಷ್ಟ ಆಗಲ್ಲ ಹೊಲಿಯಕ್ಕೆ ಕೊಡೋದು. ಸೊ ಹಾಗಾಗಿ ನಾನು ಸಕಲೇಶ್ಪುರಕ್ಕೆ ಬಂದು ಹೊಲಿಯಕ್ಕೆ ಕೊಡಬೇಕಿತ್ತು. ಒಂದು 3 ಡ್ರೆಸ್ಸು ಆ್ಯಂಡ್ ಒಂದು 3 ಬ್ಲೌಸ್ ಇತ್ತು. ಸೊ ಇಲ್ಲಿ ನಾನು ಮದುವೆಲೆಲ್ಲ ಹೊಲಿಸಿದ್ದೆ. ಒಂದು ವೀಡಿಯೋದಲ್ಲಿ ತುಂಬ ಜನ ಕೇಳಿದೆ ಎಲ್ಲಿ ಸ್ಟಿಚ್ ಮಾಡಿಸೋರು ಹೇಳಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ತೋರಿಸ್ತೀನಿ ನಾನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಸೊ ನೋಡಿ, ನಿಮಗಿಷ್ಟ ಆದರೆ ನೀವು ಸಕಲೇಶ್ಪುರದಲ್ಲಿದ್ದರೆ ಆರಾಮಾಗಿ ನೀವು ಇಲ್ಲಿ ಬಂದರೆ ಹೊಲಿಸ್ಬೋದು. ಬನ್ನಿ ಗೈಸ್ ಇವಾಗ ಹೋಗೋಣ. ಸೊ ಇವಾಗ ಇಷ್ಟು ಡ್ರೆಸ್ನ ಹೊಲಿಯ ಕೊಟ್ಟಾಯಿತು. ಆ್ಯಂಡ್ ಇದು ನಮ್ಮ ಅತ್ತೆದು. ಇವಾಗ ನಮ್ಮ ಅತ್ತೆದನ್ನ ಕೊಡಬೇಕು. ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದು. ಇವಾಗ ಡ್ರೆಸ್ ಎಲ್ಲ ಹೊಲಿಯಕ್ಕೆ ಕೊಟ್ಟಾಯಿತು. ಆಲ್ಮೋಸ್ಟು ನಂದೊಂದು 3 ಡ್ರೆಸ್ಸು, 3 ಬ್ಲೌಸು ಆ್ಯಂಡ್ ನಮ್ಮ ಅತ್ತೆದು 2 ಬ್ಲೌಸು. ಸೊ ಇಷ್ಟೊಂದಿತ್ತು. ಇಲ್ಲಿ ನೋಡಿದ್ರೆ ನಮ್ಮ ಅತ್ತಿಗೆಯವರು ಈ ಶಾಪಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಚಪ್ಪಲಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಏನೇನು ತೊಗೊತಾರೆ ನೋಡೋಣ ಗೈಸ್. ನನಗೂ ಚಪ್ಪಲಿ ಏನಾದರೂ ಇಷ್ಟ ಆದರೆ ನಾನು ಇಲ್ಲಿ ತೊಗೊತೀನಿ. ನಾನು ಚಪ್ಪಲಿ ತೊಗೋಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ನಂಗೆ ಕರೆಕ್ಟಾಗಿರೋ ಚಪ್ಪಲಿ ಸಿಗ್ತಾನೆ ಇರಲಿಲ್ಲ. ನೋಡೋಣ. ನೋಡಿ ಇಲ್ಲಿ ಅವನು ಲಿಪ್ಸ್ಟಿಕ್ ಹಾಕೊಂಡು ನೋಡು. ವಾವ್ ಸರಿ ಹಿಂಗನ್ನು ಅನ್ನು. ನಿಂಗೆ ಬೇಕೇನೋ? ನಿಂಗೆ ಬೇಕಾ ಲಿಪ್ಸ್ಟಿಕ್ಕು? ಸೊ ಗೈಸ್ ನಮ್ಮ ಅದಕ್ಕೆ ಇಲ್ಲಿ ಏನೋ ಜುಮ್ಕಿ ಎಲ್ಲ ನೋಡ್ತಾ ಇದ್ದಾರೆ. ನೋಡಿ ಈ ಥರ ಜುಮ್ಕಿ. ನನ್ನ ಹತ್ರನೂ ನನ್ನ ಮದುವೆಲಿ ಒಂದು ಜುಮ್ಕಿ ತೊಗೊಂಡಿದ್ದೆ ಈ ಥರದ್ದು. ಇವರೆಲ್ಲ ಹುಡುಕ್ತಾ ಇದ್ದಾರೆ ಏನೋ. ಇವರು ಅವ್ರದ್ದೇನೋ ಚಿಂತೆ. ಚಪ್ಪಲಿ ಎಲ್ಲ ಇದಾವೆ ಗೈಸ್. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಸುತ್ತಿದ್ದಾರೆ. ಏನು ಸುಳ್ಳು? ಹಾಯ್ ಅಂತಂದ್ರೆ ನಮ್ಮಮ್ಮನ ಫ್ರೆಂಡ್ ಸಿಕ್ಕಿದ್ರು. ಯಾರು ಮಾತಾಡ್ಸಿದ್ರಿ ಇವಾಗ ಹೊಸ್ದಾಗಿ ಮದುವೆ ಆಗಿದೆಯಲ್ಲ, ಏನಾದರೂ ಸಿಹಿ ಸುದ್ದಿದ್ಯಾ ಅಂತ ಕೇಳ್ತಾನೆ ಇರ್ತಾರೆ. ಸೊ ಮದುವೆ ಆದ ತಕ್ಷಣ ಮಕ್ಕಳು ಮಾಡ್ಕೋಬೇಕು ಅಂತ ಅನ್ನೋದೇನಿಲ್ಲ. ನಮಗೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಆ ಟೈಮ್ನ ತಗೊಂಡು ಅದಾದಮೇಲೆ ಮಾಡ್ಕೋಬೇಕು. ಇವಾಗ ಶಾಪಿಂಗ್ ಮಾಡೋಣ ಬನ್ನಿ ಗೈಸ್. ನಾವು ಬಟ್ಟೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ನಾವು ಶಾಪಿಗೆ ಬಂದಿದ್ದೀವಿ. ಅರವಿಂದ ಅಂತ ಹೇಳ್ಬಿಟ್ಟು ಅಂಗಡಿ. ಸೊ ಆಲ್ರೆಡಿ ಎಲ್ಲ ಹೋಗಿದ್ದಾರೆ. ನೋಡೋಣ ಏನೇನು ತಗೋತಾರೆ ಅಂತ ಹೇಳ್ಬಿಟ್ಟು. ತಗೋತಿದ್ರೆ ಇವಂದು ಖುಷಿ ನೋಡಿ, ಲಾಸ್ಟ್ಗೆ ಮೇಲೆ ಬಿದ್ದು ಒಳ್ಳಾಡ್ತಾ ಇದ್ದಾನೆ. ನಾನು ಒಂದಷ್ಟು ಸ್ಯಾರಿಗಳನ್ನ ತೊಗೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ಆಂಟಿ ಅಂತ ಹೇಳ್ಬಿಟ್ಟು ಗೊಂಬೆ ಹತ್ರ ಮಾತಾಡ್ತಿದ್ದಾನೆ. ಸರಿ ನೋಡಿ ಅಲ್ಲಿ. ಏಯ್ ಅವಳು ತುಟಿ ಏನಕ್ಕೊಂಬಿಡ್ತಿದ್ಯಾ? ಸರಿ ಇಲ್ಲಿ ನೋಡಿಲ್ಲ. ಯಾರ ಚರಿ ಅದು? ಯಾರದು? ಶೇಕೆಂಡ್ ನೋಡಿ, ನಾನು ಶೇಕೆಂಡ್ ಮಾಡ್ತೀನಿ ನೋಡಿಲ್ಲಿ. ಶೇಕೆಂಡ್ ಈ ಕಡೆ ಕೈ ಕೊಡು. ಸಾಕು ಬಿಡು, ಬೀಳ್ಸಿಯಾ? ಓ ಇವನ್ ಮುತ್ತು ಕೊಡಕ್ಕೆ ಹೋಗ್ತವನೆ. ಗೊಂಬೆಗೆ ಮುತ್ತು ಕೊಟ್ಟು ಬೀಳ್ಸೇ ಬಿಟ್ಟಿದೆಯಲ್ಲ. ನೋಡೋಣ ಪಾಪ ಬಿದ್ದೋಗ್ಬಿಟ್ಟಿದ್ದಾಳೆ ನೋಡಿಲಿ. ಸೊ ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನಮ್ಮಮ್ಮ ಏನಾರು ತಗೊಳಗಿದೆಯಾ ನಮ್ಮನ್ನ? ಸೊ ಗೈಸ್ ಇನ್ನೇನು ಇಲ್ಲ. ಅದಕ್ಕೆ ಏನಾರು ತಗೋಬೇಕಾ? ಇನ್ನೂ ಏನೋ ಇದೆಯಂತೆ. ಸೊ ನಮ್ದಂತೂ ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು.
ಸೊ ನೋಡೋಣ ಇವ್ರದ್ದು ಏನು ತೊಗೊತಾರೆ ಅಂತ ಹೇಳ್ಬಿಟ್ಟು ಒಂದು 7 ಸೀರೆ ತೊಗೊಬಿಟ್ಟಿದ್ದೀನಿ ಗೈಸ್ ನಾನು. ಎಷ್ಟು ಅಂತ ಸೀರೆನೇ ಇಲ್ಲ, ಎಷ್ಟು ಯಾವ ಫಂಕ್ಷನಿಗೆಲ್ಲ ಸೀರೆ ಉಟ್ಕೊಳ್ಳೋದು ಸೀರೆನೇ ಇರಲ್ಲ. ಇವಾಗ ಇನ್ನೇನು ಅಂತಂದರೆ ಸೀರೆ ತೊಗೋಬೋದು, ಬ್ಲೌಸ್ ಹೊಲ್ಸೋದಿದೆಯಲ್ಲ ಸಿಕ್ಕಾಬಟ್ಟೆ ಕಷ್ಟ ಅದು. ಸೊ ನೋಡೋಣ ಯಾವುದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅದಾದಕ್ಕೆ ಬ್ಲೌಸ್ ಹೊಲ್ಸಲ್ಲ. ಒಂದು ಸ್ವಲ್ಪ ಮೀಶೋದಲ್ಲಿ ರೆಡಿ ಬ್ಲೌಸ್ನ ತೊಗೊಂಡ್ಬಿಟ್ರೆ ಹಾಗೆ ಮ್ಯಾಚ್ ಮಾಡ್ಬೋದು. ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ಯಾವ್ದಾದ್ರು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಯಾವುದೋ ಹೊಸ ಅಂಗಡಿ ಓಪನ್ ಆಗಿದೆ ಅಂತೇಳಿ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ. ಇವಾಗ ಬಜೆಟ್ ಇಲ್ಲ, ಇನ್ನು ಮನೆ ಶಿಫ್ಟ್ ಎಲ್ಲ ಮಾಡಬೇಕಲ್ಲ. ಸೊ ಹಂಗಾಗಿ ನೋಡಿ ನಮ್ಮ ಅಜ್ಜಿಗೆ ಅಂತ ಹೇಳ್ಬಿಟ್ಟು 2 ನೈಟಿನ ತೊಗೊಂಡ್ವಿ. ಅಜ್ಜಿಗೆ ಇವಾಗ ಸೀರೆ ಎಲ್ಲ ಉಟ್ಕೊಳಕ್ಕಾಗಲ್ವಲ್ಲ, ಸೊ ಹಂಗಾಗಿ ನೈಟಿ ಹಾಕ್ಕೊಳ್ತಾರೆ. ಸೊ ಹಂಗಾಗಿ ನಂಗೆ ನೈಟಿ ತಂದುಕೊಡು ಅಂತ ಕೇಳ್ತಿತ್ತು. ಸೊ ನೈಟಿ ತೊಗೊಂಡಿದ್ದೀವಿ, ಅದಕ್ಕಾಗುತ್ತೋ ಇಲ್ವೋ ಅದು ಅಡ್ಜಸ್ಟ್ ಮಾಡ್ಕೋಬೇಕು. ಫುಲ್ ಸಣ್ಣ ಇದೆಯಲ್ಲ ನಮ್ಮ ಅಜ್ಜಿ. ನಮ್ಮಮ್ಮ ಟೈಲರ್ ಗೈಸ್, ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ಹಂಗಾಗಿ ಅದು 2 ನೈಟಿನ ತೊಗೊಂಡಿದ್ದೀವಿ. ನಮ್ಮ ಮಿಂಚೋರು ಏನೋ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಚೆರಿ ಇಲ್ಲಿ ಎಲ್ರದ್ದು ಒಂದು ಲೋಕ ಆದರೆ ಅವಂದೇ ಒಂದು ಲೋಕ. ಹಾಂ ಕಲ್ಲು ತಗೊಂಡು ಹೊಡಿತಾವನೆ ಎಲ್ಲರೂ. ನೋಡೋಣ ಇನ್ನೇನೇನು ತೊಗೊತಾರೆ ಅಂತ. ದೊಡ್ಡದು ಬೇಡ, ಇಷ್ಟು ದೊಡ್ಡದು ಬೇಡ. ನೋಡಿ ಇಲ್ಲಿದೆ, ಇದು ಬೇಡ, ಇದು ಚೆನ್ನಾಗಿಲ್ಲ. ಇದು ಇಷ್ಟು ದೊಡ್ಡದು ಬೇಡ. ಒಂದು ನಿಮಿಷ ಚೆನ್ನಾಯ್ತದೆ. ಇದಂತಲ್ಲ ಫ್ಯಾಮಿಲಿ ಚೆನ್ನಾಗಿ ಹಾಂ ಅಕ್ಕ ನಂಗೆ ಇದು ಇಷ್ಟ ಆಯಿತು. ಅಯ್ಯೋ ಹಾಕು ತೆಗಿಯೋ ಅಲ್ಲಿ. ಹೆಂಗೆ ಕಾಣಿಸ್ತಿದ್ದೀನಿ ಹೆಂಗೆ ಕಾಣಿಸ್ತಿದ್ದೀನಿ? ಕಮೆಂಟ್ ಮಾಡಿ ಹೆಂಗೆ ಹೇಳೋ ಕೈ ಕಮೆಂಟ್ ಮಾಡಿ ಹೇಳಿ. ಗೈಸ್ ನೋಡಿ ಇಲ್ಲಿ ನಮ್ಮ ಚರಿಗೆ ಏನೇನು ಹುಚ್ಚು ಅಂದ್ರೆ ಅದಕ್ಕೆ ಇಲ್ಲಿ ನೋಡಿ ಎಷ್ಟಿದು. ನಮ್ಮ ಚರಿದೆ ಒಂದು ಚಿಂತೆ 10 ರೂಪಾಯಿ ಕೊಟ್ಬಿಟ್ಟು ಗ್ಲಾಸ್ ಕೊಡಿ ಅಂತ ಹೇಳ್ತಾ ಇದ್ದ. ಫೈನಲಿ ಈ ಒಂದು ಗ್ಲಾಸ್ನ ತೊಗೊಂಡಿದ್ದೀವಿ. ಸೊ ಹೇಗೆ ಕಾಣಿಸ್ತದೆ ಮಿಸ್ ಮಾಡ್ದಲ್ಲೇ ಕಮೆಂಟ್ ಮಾಡಿ. ಹೆಂಗೆ ಕಾಣಿಸ್ತಿದ್ದೀನಿ ಏನು ಕಮೆಂಟ್ ಮಾಡಿ ಪ್ಲೀಸ್. ಓಕೆ ಹೊರಡೋಣ. ಡನ್. ನಾವು ಸಕಲೇಶ್ಪುರಕ್ಕೆ ಬಂದಮೇಲೆ ನಾವು ಗೋಲ್ಗಪ್ಪ ತಿಂದಿಲ್ಲ ಅಂದರೆ ಹೇಗೆ? ಸೊ ಅದಕ್ಕೋಸ್ಕರ ಎಲ್ಲರೂ ಗೋಲ್ಗಪ್ಪ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಎಷ್ಟು ತಿಂತೀವಿ ಏನು ಅಂತ ಗೊತ್ತಿಲ್ಲ. ಇವಾಗ ತಿನ್ನೋಣ ಫಸ್ಟು. ಇವ್ರು ಮತ್ತೆ ಅದು ಶಾಪಿಂಗಿಗೆ ಹೊರಟ್ರು. ಸೊ ಆ ಗ್ಯಾಪಲ್ಲಿ ನಾವು ಗೋಲ್ಗಪ್ಪ ತಿನ್ನೋಣ. ಅವ್ರು ಬಂದಮೇಲೆ ತಿಂತಾರೆ. ಪಾನಿಪುರಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನಾನು ಸುಕ್ಕಪುರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇದರಲ್ಲಿ ನಮ್ಮ ಅಮ್ಮನ ಹತ್ರ ಒಂದು ಸ್ವಲ್ಪ ಇಸ್ಕೊತೀನಿ. ಅವರೆಲ್ಲ ಇವಾಗ ಗೋಲ್ಗಪ್ಪ ತಿಂದಾಯಿತು. ನಾನು ಸುಕ್ಕಪುರಿನ ಮಾಡಿಸ್ಕೊತಾ ಇದ್ದೀನಿ. ನಾನು ಮತ್ತೆ ಮನ್ನಿ ಸುಕ್ಕಪುರಿ ತಿಂತೀವಿ. ಮನ್ನಿ ಎಷ್ಟು ವೈಟ್ ಕಾಣಿಸ್ತಾ ಇದ್ದಾನಲ್ವಾ? ಹಾಂ ಬ್ಲ್ಯಾಕ್ ಹಾಕಿದಾನಲ್ಲ ಗೈಸ್, ಅದಕ್ಕೆ ವೈಟ್ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಕೈ ಹಿಂಗನ್ನೋ ಯೋ 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 ಯೋ. ಎಲ್ಲ ಗೋಲ್ಗಪ್ಪ ತಿಂದು ಇವಾಗ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಆಟೋ ಬಂದ ತಕ್ಷಣ ಹೋಗೋದೆ. ಸೊ ಮನೆಗೆ ಹೋಗ್ಬಿಟ್ಟು ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಅಲ್ಲಿ ಒಂದು ಆಟೋದಲ್ಲಿ ಇಷ್ಟು ಜನ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ನಾವಿವಾಗ. ನಮ್ಮ ಚರಿ ಇಲ್ಲ ಅಂತಂದರೆ ಆ ಗ್ಯಾಂಗಿಗೆ ವ್ಯಾಲ್ಯೂನೇ ಇಲ್ಲ. ಅಲ್ಲೇನಾ ಚರಿ? ಬಾಯ್ ಬಾಯ್ ಚರಿ. ಆಗಲೇ ಚರಿ. ಗೈಸ್ ಇವಾಗ ಎಲ್ಲ ಮನೆಗೆ ವಾಪಸ್ ಬಂದಾಯಿತು. ಯಾವ್ಯಾವ ರೇಂಜಲ್ಲಿ ರಿಯಾಕ್ಷನ್ ಕೊಡ್ತಾರೆ ಇಳಿಬೇಕಾದ್ರೆ ನೋಡೋಣ. ಉಫ್ ಹಾಯ್ ಗೈಸ್ ಅನ್ನು ಬಟ್ಟೆ ಶಾಪಿಂಗು ನೋಡಲಿ. ಅಯ್ಯೋ ಅಯ್ಯೋ ಬೇಕಿತ್ತಾ ಶಾಪಿಂಗು? ಬೇಕಿತ್ತ ಮಿಂಚು ಬೇಗ ಶಾಪಿಂಗು? ನೋಡಲ್ ಬರ್ತಾ ಇದೊಂದು ಕಲ್ಲಂಗಡಿ ಹಣ್ಣು ತೊಗೊಬಂದ್ವಿ. ನೋಡಿ ಇಲ್ಲಿ ಇವ್ರದ್ದು ಸಿರಿನ ಮನ್ನಿ ಚಪ್ಪಲಿ ಎಲ್ಲ ತೊಗೊಬಂದಿದ್ದಾನೆ. ಸೊ ಇವಾಗ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಗೆ ತೋರ್ಸೋಣ. ಬರ ಮನೆಗೆ. ಸೊ ಇಷ್ಟಿದೆ ನೋಡೋಣ. ಅಜ್ಜಿಗೆ ಅಂತ ಹೇಳ್ಬಿಟ್ಟು ಇದು 2 ನೈಟಿನ ತಗೊಂಡಿದ್ವಿ. ಅಜ್ಜಿಗೆ ಕೊಡೋಣ. ಮಿಂಚೋರು ಇದೊಂದು ಸ್ಕರ್ಟ್ನ ಸ್ಕರ್ಟ ಏನದು? ಶಾರ್ಟ್ ಸ್ಕರ್ಟ್ಸ್ 2 ಮಿಕ್ಸು ಆ ಥರ. ಸೊ ಹೆಂಗೆ ಕಾಣುತ್ತೆ ನೋಡೋಣ ಹಾಕೋಬ್ರಲ್ಲಿ.
ಫಸ್ಟ್ ಒಂದು ಬಂದು ಈ ಒಂದು ಬ್ಯೂಟಿಫುಲ್ ಪಿಂಕ್ ಕಲರ್ ಸ್ಯಾರಿ. ಈ ಒಂದು ಸ್ಯಾರಿನ ತಗೊಂಡೆ. ಅದು ಹೇಗೆ ಕಾಣಿಸುತ್ತೆ ಅಂತ ನಮ್ಮ ಅದಕ್ಕೆ ತೋರಿಸ್ತಿದ್ದಾರೆ ನೋಡಿ. ಈ ಥರ ಇದೆ, ಗ್ರ್ಯಾಂಡ್ ಆಗಿದೆ ತಾನೇ. ಸೊ ನಾನು ಈ ಸ್ಯಾರಿಗೆಲ್ಲ ಏನು ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಹೇಳಲ್ಲ, ನೀವು ಕಮೆಂಟ್ ಮಾಡಿ ಎಷ್ಟು ಪ್ರೈಸ್ ಕೊಡ್ಬೋದು ಆ ಸ್ಯಾರಿಗೆ ಅಂತ ಹೇಳ್ಬಿಟ್ಟು. ಸೊ ಇದು ಫಸ್ಟ್ ಒಂದು ಸ್ಯಾರಿ. ಈ ಒಂದು ಪಿಂಕ್ ಕಲರ್ ಸ್ಯಾರಿಗೆ ಎಷ್ಟು ಕೊಡ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಪ್ಲೇನ್ ಬ್ಲೌಸು. ಓಕೆ, ಡನ್. ಸೊ ಇವಾಗ ಸೆಕೆಂಡ್ ಒನ್ ಬಂದು ನಮ್ಮ ಅಕ್ಕ ತೋರಿಸ್ತಾಳೆ. ಈ ಒಂದು ಸೊ ಇದೊಂದು ಪರ್ಪಲ್ ಕಲರ್ ಸ್ಯಾರಿ. ಒಂದು ಪ್ಲೇನ್ ಇದೇನಂತಾರೆ ಈ ಥರ ಸ್ಯಾರಿಗೆ ಏನಂತಾರೆ? ಪ್ರಿಂಟೆಡಾ? ಫ್ಲವರ್ ಏನೋ ಫ್ಲೋರಲ್ ಸ್ಯಾರಿ ಅಂತ ಹೇಳ್ಬೋದು. ಸೆರಗು ಬಂದು ಈ ಥರ ಇದೆ. ಆ್ಯಂಡ್ ಬ್ಲೌಸ್ ಪೀಸ್ ಬಂದು ಈ ಥರ ಇದೆ. ಸೊ ಈ ಸ್ಯಾರಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಆ್ಯಂಡ್ ಆ ಪಿಂಕ್ ಕಲರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅದನ್ನೇ ತಗೊಳ್ಳಿ ಅಂತ. ನೋಡಿ ಸಕ್ಕತ್ತಾಗಿ ಕಾಣಿಸ್ತದೆ ಇದು. ಇದು ಬಂದು ಮೂರನೇ ಸ್ಯಾರಿ. ಇದೊಂಥರ ನಂಗೆ ಇಷ್ಟ ಆಯಿತು. ಸಿಂಪಲಾಗಿ ಟೆಂಪಲ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಇದಕ್ಕೆ ಪ್ಲೇನ್ ಬ್ಲೌಸ್ ಬಂದಿದೆ. ಇದನ್ನು ಓಪನ್ ಮಾಡಾಯಿತು. ಈ ಸ್ಯಾರಿನ ಇದನ್ನು ಓಪನ್ ಮಾಡಾಯಿತು. ಸೇಮ್ ಪ್ಯಾಟ್ರನಲ್ಲಿ ಇದೊಂದು ಕಲರ್ನ ತೊಗೊಂಡಿದ್ದೀನಿ ನಾನು. ಸೊ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಬ್ಲೂ ಇದು ಪರ್ಪಲ್ ಮತ್ತು ಬ್ಲೂ ಎರಡು ಒಂದೇ ಸ್ಯಾರಿ, ಬಟ್ ಕಲರ್ ಚೇಂಜ್ ಅಷ್ಟೇ. ಚೆನ್ನಾಯ್ತಾ ಅದು? ಏನಾಯ್ಕ? ಇದು ಪಿಂಕ್. ಇದು ಅವಳಿಗೆ ಇಷ್ಟ ಆಗ್ಬೋದು, ನೋಡೋಣ. ಬಟ್ ಇದು ಸಖತ್ ಸಾಫ್ಟ್ ಇದೆ. ಸೊ ಇದು ಒಂದು ಸ್ಯಾರಿ. ಸೆರಗು. ಸೊ ಇದು ಬಂದು ಈ ಥರ ಇದೆ ಸೆರಗು. ಸೆರಗು ಸೆರಗು ಇಲ್ಲೇ ಇದೆಯಲ್ಲ ಫೋಟೋದಲ್ಲಿ. ಲಾಸ್ಟ್ ಫೈನಲ್ 2 ಸ್ಯಾರೀಸ್ ಇದು. ಸೊ ಇದು ಬಂದು ಧನುಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದಂಥ ಸ್ಯಾರಿ. ನಾನು ಪಿಂಕ್ ಕಲರ್ ಏನು ತೊಗೊಂಡಿದ್ದೆ ಅದೇ ಪ್ಯಾಟ್ರನಲ್ಲಿ ಆರೆಂಜ್ ಕಲರ್ ಧನುಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಧನುಗೆ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ಯಾರಿ ಬಂದು ನನ್ನ ಹತ್ರ ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಇರಲಿಲ್ಲ. ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ ಇವತ್ತು ನಾವು ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿ. ಇದರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you in next video. Bye bye.